ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಚಿತ್ರವಾದಂಥ ಒಂದು ಘಟನೆಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದ್ರೂ ಕೊನೆವರೆಗೂ ನೋಡಿ, ಒಂದು ಒಳ್ಳೆ ನಾಲೆಡ್ಜ್ ನಿಮಗೆ ಸಿಗ್ಬೋದು ಅನ್ನೋವಂಥ ಒಂದು ನಂಬಿಕೆ ಇದೆ. ಸಾಮಾನ್ಯವಾಗಿ ಅದ್ಭುತ ಅಂತ ಕಾಣೋದನ್ನೆಲ್ಲ ನಾವು ಯಥಾರ್ಥವಾಗಿ ಅದನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ, ಹೌದಪ್ಪ ಇದು ಅದ್ಭುತ ಅಂತ. ಒಂದು ಚಿಕ್ಕ ಮಗುಗೆ ಅಲ್ಲೆಲ್ಲೋ ಉರಿತಾ ಇರುವಂಥ ಬಲ್ಬು ಆಶ್ಚರ್ಯವಾಗಿ ಕಾಣಿಸ್ತಾ ಇರುತ್ತೆ. ಅದಾದ ನಂತರ ಅಷ್ಟು ದೊಡ್ಡ ಬಸ್ಸು ಮೂವ್ ಆಗ್ತಾ ಇರೋದು ನೋಡಿದ್ರೂ ಅದಕ್ಕೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆದರೆ ಒಬ್ಬ ವಯಸ್ಸಿಗೆ ಬಂದಂಥ ಒಬ್ಬ ಹುಡುಗನಿಗೆ ಅದೆಲ್ಲ ಸಾಮಾನ್ಯವಾದಂಥ ವಿಷಯ ಆಗಿರುತ್ತೆ. ಆ ಬಲ್ಬು ಎಲೆಕ್ಟ್ರಿಸಿಟಿಯಿಂದ ಉರಿತಾ ಇರುತ್ತೆ. ಈ ಬಸ್ಸು ಅಥವಾ ಹೋಗ್ತಾ ಇರುವಂಥ ಬಸ್ಸು ಡೀಸೆಲಿಂದನೋ ಪೆಟ್ರೋಲಿಂದನೋ ಹೋಗ್ತಾ ಇರುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಈ ವಿಷಯ ಆ ಮಗುಗೆ ಗೊತ್ತಿಲ್ಲ, ಇವನಿಗೆ ಗೊತ್ತಿದೆ. ಒಂದು ಕಡೆ ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಕುರಿಯಾಗೆ ಕೂಗ್ತಾ ಇರುವಂಥ ಒಬ್ಬನ್ನ ಜನ ಎಲ್ಲ ಅವನು ಫುಲ್ಲು ಸರೌಂಡ್ ಮಾಡ್ಕೊಂಡ್ಬಿಟ್ಟು ಆಶ್ಚರ್ಯದಿಂದ ನೋಡ್ತಾ ಇರ್ತಾರಂತೆ. ಪರವಾಗಿಲ್ವೇ, ಇವನು ಕುರಿ ಥರನೇ ಕೂಗ್ತಾ ಇದ್ದಾನೆ ಅಂತ. ಅದಕ್ಕೆ ಒಬ್ಬ ಜ್ಞಾನಿ ನಿಜವಾದ ಕುರಿಯನ್ನೇ ಕರ್ಕೊಂಡು ಬಂದು ಕೂಗ್ಸಿದ್ರು ಅಲ್ಲಿ ಜನ ಅಲ್ಲಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ನ ಕೊಡಲ್ಲ. ಹಂಗಂದ್ರೆ ಏನರ್ಥ? ಜನ ಅಲ್ಲಿ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆಯೋ ಅದನ್ನೇ ನೋಡ್ಕೊಂಡು ನಂಬಿಡ್ತಾರೆ. ಅದಾದ ನಂತರ ಅದರ ಹಿಂದೆ ಇರುವಂಥ ಸತ್ಯವನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನನೇ ಪಡೋದಿಲ್ಲ ಅಂತ ಹೇಳ್ತಾರೆ. ಸಮುದ್ರದ ಆಳಕ್ಕೆ ಇಳಿದಾಗ್ಲೇ ಮುತ್ತು ರತ್ನ ಎಲ್ಲ ಸಿಗುತ್ತೆ ಅಲ್ವಾ? ಅದೇ ರೀತಿಯಾಗಿ ನಮ್ಮಂಥ ಜನರಿಗೆ ಅದ್ಭುತವಾಗಿ ಅನಿಸೋವಂಥ ವಿಷಯಗಳ ಆಳಕ್ಕೆ ಇಳಿದಾಗ ಅದರಲ್ಲಿ ಇರೋವಂಥ ರಹಸ್ಯ ಏನು ಅಂತ ನಮಗೆ ಗೊತ್ತಾಗುತ್ತೆ. ನಮ್ಮ ಜೀವನದ ಅಸ್ತಿತ್ವ, ನಾವು ಬದುಕಿರೋದಕ್ಕೆ ಏನು ಅನ್ನೋವಂಥ ವಿಷಯಗಳನ್ನೆಲ್ಲ ಕೆಲವು ಸರಿ ಈ ರಹಸ್ಯಗಳನ್ನ ನಾವು ಭೇದಿಸಿದಾಗ ಗೊತ್ತಾಗುತ್ತೆ. ಈಗ ನಿಮಗೆ ಡೈರೆಕ್ಟ್ ಕತೆಗೆ ಬಂದ್ಬಿಡ್ತೀನಿ. ಇದು ನಡೆದಿರೋವಂಥ ಕತೆ ಎಷ್ಟೊಂದು ಆರ್ಟಿಕಲ್ಲು, ಎಷ್ಟೊಂದು ಪೇಪರ್ಸ್, ಎಷ್ಟೊಂದು ಬುಕ್ಕಲ್ಲೂ ಬಂದಿದೆ. ಆದರೆ ನಮ್ಮಲ್ಲಿ ಅನೇಕ ಜನರಿಗೆ ಈ ವಿಷಯ ಮಾತ್ರ ಗೊತ್ತಿಲ್ಲ ಅಷ್ಟೇ. ಸಾವಿರಾರು ಜನ ಆ ವ್ಯಕ್ತಿಯನ್ನ ಸ್ವಂತ ತಮ್ಮ ಕಣ್ಣಿಂದ ಕಂಡು ಆ ವ್ಯಕ್ತಿಯಿಂದ ಉಪಕಾರವನ್ನು ಪಡ್ಕೊಂಡಂಥವರು. ಆ ವ್ಯಕ್ತಿ ಮಹಾತ್ಮನೂ ಅಲ್ಲ, ಸಿದ್ಧ ಪುರುಷನೂ ಅಲ್ಲ, ಸಾಧುನೂ ಅಲ್ಲ, ಸನ್ಯಾಸಿನೂ ಅಲ್ಲ. ಬ್ರೆಜಿಲಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ಅವನು. ಅಂಥ ವ್ಯಕ್ತಿ ಒಬ್ಬ ದೊಡ್ಡ ಮಹಾ ಸರ್ಜನ್ ಆಗಿದ್ದ ಅಂದರೆ ಕೇಳೋದಕ್ಕೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಅದೇ ರೀತಿಯಾಗಿ ಆ ಬ್ರೆಜಿಲಿನ ಸರೌಂಡಿಂಗ್ಸಲ್ಲಿ ಇದ್ದಂತಹ ಅವನ ಹಳ್ಳಿಯ ಸರೌಂಡಿಂಗ್ಸಲ್ಲಿ ಇದ್ದಂಥ ಜನರಿಗೂ, ಡಾಕ್ಟರ್ಸ್ಗೂ, ಈವನ್ ಚರ್ಚ್ ಫಾದರ್ಸ್ಗೂ ಇದು ದೊಡ್ಡ ತಲೆನೋವಾಗಿತ್ತು. ಆ ವ್ಯಕ್ತಿ ಯಾವುದೇ ರೀತಿಯಾದಂಥ ಡಾಕ್ಟರ್ ಓದಿಲ್ಲ. ಅದಾದ ನಂತರ ಅವನು ಯಾವುದೇ ರೀತಿಯಾದಂಥ ಕೋರ್ಸನ್ನು ಮಾಡಿಲ್ಲ. ಅವನಿಗೆ ಅದ್ರ ಬಗ್ಗೆ ಏನು ಅಂತಲೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದಂಥ ಚಾಕುವಿಂದನೇ ಅವನು ಅನೇಕ ರೀತಿಯಾದಂಥ ಆಪ್ರೇಷನ್ಗಳನ್ನ ಸಾವಿರಾರು ಜನಕ್ಕೆ ಮಾಡಿದ್ದ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಬಟ್ ಇದು ನಿಜ. ಆಗಿನ ಕಾಲದಲ್ಲೂ ಕಣ್ಣಿನ ಕ್ಯಾಟ್ರಾಕ್ಟ್ ಅನ್ನುವಂಥ ಸಮಸ್ಯೆ ಇತ್ತು. ಅದಾದ ನಂತರ ಎಷ್ಟೊಂದು ಜನಕ್ಕೆ ಮೇಜರ್ ಬಾಡಿ ಆರ್ಗನ್ಸ್ ಪ್ರಾಬ್ಲಮ್ ಇರುತ್ತೆ. ಇಂಥ ವ್ಯಕ್ತಿಗಳಿಗೆಲ್ಲ ಅವನು ಒಂದು ಅನಸ್ತೇಷಿಯಾ ಕೊಟ್ಟು ಅವ್ರಿಗೆ ಆಪ್ರೇಷನ್ ಮಾಡುವಂಥ ಸಮಯದಲ್ಲಿ ಇವರಿಗೆ ಯಾವುದೇ ರೀತಿಯಾದಂಥ ಅನಸ್ತೇಷಿಯನ್ನು ಕೊಡ್ತಾ ಇರಲಿಲ್ಲ. ಅವ್ರದ್ದು ಪ್ರಜ್ಞೆನೂ ತಪ್ಪಿಸ್ತಾ ಇರಲಿಲ್ಲ. ಅದಾದಮೇಲೆ ಅವ್ರಿಗೆ ಗಿಪಿ ಚೆಕ್ ಮಾಡಿ ಅದಾದಮೇಲೆ ಆಪ್ರೇಷನ್ ಮಾಡ್ತಾರಲ್ಲ, ಆ ಥರ ಯಾವುದೇ ರೀತಿಯಾದಂಥ ಏನು ಪ್ರೊಸೀಜರ್ನು ಮಾಡ್ತಾ ಇರಲಿಲ್ಲ ಇವನು. ಸಾಮಾನ್ಯವಾಗಿ ಒಂದು ಚಾಕು ತೊಗೊತಿದ್ದ, ಅವ್ರಿಗೇನು ನೋವಾಗದೇ ಇರೋಂಗೆ ಆ ಕ್ಯಾಟ್ರಾಕ್ಟ್ ಆಗಲಿ, ಅದಾದ ನಂತರ ಬಾಡಿನಲ್ಲಿ ಏನೋ ಒಂದು ಆರ್ಗನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ರೂ ಅದನ್ನು ಅವನು ಆ ಚಾಕು ಹಾಕಿ ತೆಗೆದು ಅದಾದ ನಂತರ ಆಪ್ರೇಷನ್ನ ಹಾಗೆ ಮಾಡ್ತಾ ಇದ್ದ ಅವನು. ಈ ಆಪ್ರೇಷನ್ ಆದಮೇಲೂ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆನೂ ಆಗ್ತಾ ಇರಲಿಲ್ಲ. ಅವರು ಆಪ್ರೇಷನ್ ಆಗಿದ ತಕ್ಷಣ ಕೆಲವರು ಆಧುನಿಕವಾದಂಥ ಆಪ್ರೇಷನ್ ಮಾಡಿಸ್ಕೊಂಡ್ರು, ಕೆಲವರು ಸ್ವಲ್ಪ ದಿನದಲ್ಲೇ ಅವ್ನ ಪ್ರಾಣವನ್ನು ಬಿಟ್ಬಿಡ್ತಾರೆ. ಬಟ್ ಇವನ ಕೇಸಲ್ಲಿ ಆ ಥರ ಯಾವ ಘಟನೆಯೂ ನಡೆದೇ ಇಲ್ಲ. ಒಂದು ದಿನಕ್ಕೆ ಸುಮಾರು 1500 ಜನ ಟ್ರೀಟ್ಮೆಂಟ್ಗೋಸ್ಕರ ಇವನ ಹತ್ರ ಬರ್ತಾಯಿದ್ರು. ಬರ್ತಾ ಇದ್ದಂತಹ ರೋಗಿಗಳಿಗೆ ಕೆಲವರಿಗೆ ಆಪ್ರೇಷನ್ ಮಾಡುವಂತಹ ಸಂಭವ ಇರ್ತಾ ಇತ್ತು. ಆದ್ದರಿಂದ ಇವನು ಆಪ್ರೇಷನ್ ಮಾಡುವಂಥ ರೂಮು ತುಂಬ ಚಿಕ್ಕದು. ಅಲ್ಲಿ ಏನು ಯಾವುದೇ ರೀತಿಯಾದಂಥ ಇಕ್ವಿಪ್ಮೆಂಟ್ಸ್ ಏನಿರಲಿಲ್ಲ. ಒಂದು ಚೇರು, ಒಂದು ಟೇಬಲ್ ಅಷ್ಟೇ ಇತ್ತು. ಏನು ಆಶ್ಚರ್ಯ ಅಂದರೆ ಇವನು ಮಾಡಿದ ಆಪ್ರೇಷನ್ ಎಲ್ಲ ಸಕ್ಸಸ್ಸು. ಯಾವುದೇ ರೀತಿಯಾದಂಥ ನೆಗೆಟಿವ್ ರೇಷಿಯೋನೇ ಇಲ್ಲ. ಇದೇ ಕಾರಣದಿಂದ ಎಲ್ಲೋ ಮೂಲೆಯಲ್ಲಿರೋವಂಥ ಬ್ರೆಜಿಲಲ್ಲಿದ್ದಂಥ ಜನ ಎಲ್ಲ ಇವನ ಹತ್ರ ಹುಡ್ಕೊಂಡು ಆಪ್ರೇಷನ್ ಮಾಡಿಸ್ಕೊಳ್ಬೇಕು ಅಂತಲೇ ಬರ್ತಾ ಇದ್ರು. ಕಣ್ಣು ಸರಿಯಾಗಿ ಕಾಣಿಸ್ತಾ ಇರೋರಿಗೆ ಕಣ್ಣು ಚೆನ್ನಾಗಿ ಕಾಣಿಸೋದಕ್ಕೆ ಪ್ರಾರಂಭ ಆಯಿತು. ಕುಂಟ್ಕೊಂಡು ನಡೀತಾ ಇದ್ದವರು, ಊರುಗೋಲು ಇಟ್ಕೊಂಡು ಕುಂಟ್ಕೊಂಡು ನಡೀತಾ ಇದ್ದವರೆಲ್ಲ ಊರುಗೋಲನ್ನ ಎಸ್ದುಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗೋವಂಥ ಪರಿಸ್ಥಿತಿಗೆ ಬಂದರು. ಏನು ಆಶ್ಚರ್ಯ ಅಂದರೆ ಒಬ್ಬ ವ್ಯಕ್ತಿನಲ್ಲಿ ಯಾವುದೋ ಒಂದು ದೊಡ್ಡ ರೋಗ ಇರುತ್ತೆ, ಏನೋ ಗಡ್ಡೆ ಏನೋ ಕಟ್ಕೊಂಡಿರುತ್ತೆ, ಅಥವಾ ಏನೋ ಒಂದು ಪಾರ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಕ್ಷಣಾರ್ಧದಲ್ಲೇ ಚಾಕು ಹಾಕಿ ಹಿಂಗೆ ಅಂದ್ಬಿಟ್ಟು ಎತ್ಬಿಡ್ತಾ ಇದ್ದ ಅವನು. ಅದಾದ ನಂತರ ಅವ್ರಿಗೂ ಯಾವುದೇ ರೀತಿಯಾದಂಥ ನೋವು ಅವ್ರಿಗೆ ಅದಾದಮೇಲೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವನು ಯಾವುದೇ ರೀತಿಯಾದಂಥ ಮಾಂತ್ರಿಕನೂ ಅಲ್ಲ, ಜನರಿಗೂ ಯಾವುದೇ ರೀತಿಯಾದಂಥ ಮೋಸವನ್ನು ಅವನು ಮಾಡ್ತಾ ಇರಲಿಲ್ಲ. ಇದರಿಂದ ಏನು ಅಂದರೆ ಆ ಪೇಷಂಟ್ಸ್ ಎಲ್ಲ ಡಾಕ್ಟರ್ ಹತ್ರ ಹೋಗೋದು ಬಿಟ್ಬಿಟ್ಟು ಇವನ ಹತ್ರ ಬರ್ತಾ ಇದ್ರಲ್ಲ,
ಆದ್ರಿಂದ ಅವ್ನ ಸರೌಂಡಿಂಗ್ಸ್ ಅಲ್ಲಿ ಇದ್ದಂಥ ಡಾಕ್ಟ್ರು ಇವನೇನೋ ಮೋಸ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಕೆಲವರೆಲ್ಲ ದೊಡ್ಡ ಗುಂಪನ್ನು ಕಟ್ಕೊಂಡು ಇವನನ್ನ ನೋಡೋದಕ್ಕೆ ಬರ್ತಾ ಇದ್ರು. ಬಂದು ನೋಡಿ ಪರೀಕ್ಷೆ ಮಾಡಿ ನೋಡಿದ್ಮೇಲೆ ಅವ್ರಿಗೆ ಆಶ್ಚರ್ಯ ಆಗ್ತಾ ಇತ್ತು, ನಮಗಿನ ಎಫೆಕ್ಟಿವ್ ಆಗಿ ಇವನು ಮಾಡ್ತಾ ಇದ್ದಾನೆ ಆಪರೇಷನ್. ಕೆಲವು ಪೇಷಂಟ್ಸ್ ಕೇಸಸ್ ಎಲ್ಲ ಕ್ರಿಟಿಕಲ್ ಆಗಿರುತ್ತೆ, ವೈದ್ಯಕೀಯ ರೀತಿಯಿಂದನೇ ಅವ್ರಿಗೆ ಅದನ್ನ ಕ್ಲಿಯರ್ ಮಾಡಕ್ ಆಗದೆ ಇರುವಂತ ಕೇಸಸ್ನೆಲ್ಲ ಇವನು ಆ ಡಾಕ್ಟರ್ಗಳ ಮುಂದೆನೆ ಕ್ಲಿಯರ್ ಮಾಡಿರ್ತಾನೆ. ಅದನ್ನ ನೋಡಿದಂತ ಜನರಿಗೂ ತುಂಬಾ ಆಶ್ಚರ್ಯನೂ ಆಗ್ತಾ ಇರುತ್ತೆ, ಡಾಕ್ಟರ್ಗೂ ತುಂಬಾ ಆಶ್ಚರ್ಯ ಆಗುತ್ತೆ. ಆಗಿನ ಕಾಲದಲ್ಲೇನೆ ಅಮೆರಿಕಾದಲ್ಲಿ ಪ್ರಸಿದ್ಧವಾಗಿದ್ದಂತಹ ಡಾಕ್ಟರ್ ಪುಹಾರಿಚ್ ಅನ್ನೋವಂಥವ್ರು ಇದ್ರು. ಅವರೇ ಸ್ವತಃ ಇವನ ಹತ್ರ ಬಂದು ತಮ್ಗೇನೋ ಒಂದು ಪ್ರಾಬ್ಲಮ್ ಇತ್ತು, ಅದನ್ನ ಅವರು ಶಸ್ತ್ರಚಿಕಿತ್ಸೆನ ಮಾಡಿಸ್ಕೊಂಡು ಅವನ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಅವರೇ ಸ್ವಂತವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಇವ್ರು ಜೆನ್ಯೂನ್ ಆಗಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಕೆಲವು ಡಾಕ್ಟರ್ಸು ಇವ್ನು ಮಾಡೋವಂಥ ಕೆಲಸಗಳನ್ನೆಲ್ಲ ಟೆಸ್ಟ್ ಮಾಡೋಕೆ ಹೋಗಿರ್ತಾರಲ್ಲ, ಇವ್ನು ಮಾಡೋವಂಥ ಪ್ರೊಸೀಜರ್ ನೋಡಿನೇ ಅವ್ರಿಗೆ ಒಂಥರ ಒಗ್ಟಾಗೋಗಿರೋದು, ಅದು ಏನು ಅಂತಲೇ ಅರ್ಥ ಮಾಡ್ಕೊಳ್ಳೋದಕ್ಕೇ ಆಗ್ತಾ ಇರಲಿಲ್ಲ. ಅಂಥದ್ದನ್ನು ನಡೆದಿದ್ದಾವೆ. ಇಷ್ಟೆಲ್ಲ ಹೆಸರು ಮಾಡಿದಂಥ, ಇಷ್ಟೆಲ್ಲ ಆಪ್ರೇಷನ್ ಮಾಡಿದಂಥ ವ್ಯಕ್ತಿ ಹೆಸರು ಏನು ಅಂತ ಕೇಳಿದ್ರೆ ಅವನೇ ಝಿ ಅರಿಗೋ. ಝಿ ಅರಿಗೋ ಜಾಸ್ತಿ ಏನು ಓದು ಬರಹ ಕಲ್ತವನಲ್ಲ, ಒಂದು ಬಡ ಹಳ್ಳಿಯಲ್ಲಿ ಸೇರಿದಂಥ ವ್ಯಕ್ತಿ ಅವನು. ಅರಿಗೋಗೆ ಜನರ ದುಃಖ ಸಂಕಟಗಳನ್ನೆಲ್ಲ ಕಂಡಾಗ ಅವನ ಮನಸ್ಸು ಕರಗ್ತಾ ಇರುತ್ತೆ, ಅಯ್ಯೋ ಪಾಪ ಅಂತ ಅವನಿಗೆ ಅನ್ನಿಸ್ತಾ ಇರುತ್ತೆ. ಇದೊಂದೇ ಒಂದು ವಿಷಯ ಅವನು ಮಾಡ್ತಾ ಇರೋವಂಥ ಈ ಕೆಲಸಕ್ಕೆ ಅದೊಂದು ಪ್ರೇರಕವಾದಂಥ ಅಂಶ. 1955ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ 1971ನೇ ಇಸ್ವಿ ಅಂದರೆ ಅರಿಗೋ ಸಾಯೋವರೆಗೂ ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಇಂಥ ಇಸ್ವಿ ಟೈಮಲ್ಲೇ ಈ ಗಳಿಗೆಯಲ್ಲಿ ಪ್ರತಿದಿನ ಒಂದೊಂದು ಅದ್ಭುತ, ಪ್ರತಿದಿನ ಒಂದೊಂದು ಇಂಪಾಸಿಬಲ್ ಆಗಿರುವಂಥ ಕೆಲಸವನ್ನು ಇವನು ಮಾಡ್ತಾನೆ ಇರ್ತಾನೆ. ಅರಿಗೋ ಒಂದು ಚಿಕ್ಕದಾದಂಥ ಕ್ಲಿನಿಕ್ಕನ್ನು ಇಟ್ಕೊಂಡು ತನ್ನ ಸೇವೆಯನ್ನು ನಡೆಸ್ತಾ ಇರ್ತಾರೆ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಆತ ಆ ಕ್ಲಿನಿಕ್ಕಿಗೆ ಬರ್ತಾಯಿದ್ರು. ಅವ್ನು ಬರೋದಕ್ಕಿಂತ ಮುಂಚೆನೇ ಜನ ಸಾಲಾಗಿ ಕಾಯ್ಕೊಂಡು ಕೂತಿರ್ತಾರೆ ಇವನ ಹತ್ರ ಟ್ರೀಟ್ಮೆಂಟ್ ತೊಗೊಳೋದಕ್ಕೋಸ್ಕರನೇ. ಬೆಳಿಗ್ಗೆ 6 ಗಂಟೆಗೆ ಕ್ಲಿನಿಕ್ಕಿಗೆ ಬಂದಾದಮೇಲೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಣ್ಣ ಪ್ರಾರ್ಥನೆ ಆದಮೇಲೆ ಅವರು ಜನರಿಗೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರೇಯರ್ ಮಾಡೋದಕ್ಕಿಂತ ಮುಂಚೆ ಆತ ಸಾಮಾನ್ಯವಾದಂತಹ ಬಡ ಹಳ್ಳಿಯ ವ್ಯಕ್ತಿ. ಪ್ರೇಯರ್ ಮಾಡಾದ್ಮೇಲೆ ಅವರು ಡಾಕ್ಟರ್ ಫ್ರಿಟ್ಸ್ ಆಗಿರ್ತಾರೆ. ಡಾಕ್ಟರ್ ಫ್ರಿಟ್ಸ್ ಆ ಸಮಯದಲ್ಲಿ ಅರಿಗೋ ದೇಹದಲ್ಲಿ ಸಂಪೂರ್ಣವಾಗಿ ಆವಾಹಿತರಾಗಿರ್ತಾರೆ. ಅದಾದ ನಂತರ ಫ್ರಿಟ್ಸ್ ಅವ್ರ ದೇಹದಲ್ಲಿ ಬಂದಾಗ ಅವರು ಜರ್ಮನ್ ಮಿಶ್ರಿತವಾದಂತಹ ಪೋರ್ಚುಗೀಸ್ ಭಾಷೆಯನ್ನು ಮಾತಾಡ್ತಾ ಇರ್ತಾರೆ. ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸರ್ಟಿಫಿಕೇಟು ಅಥವಾ ಇವನಿಗೇನೊಂದು ಸ್ಕಿಲ್ ಗೊತ್ತಿದೆ ಅನ್ನೋದಕ್ಕೇನಾದ್ರು ಪ್ರೂಫ್ ಅದು ಏನು ಇಲ್ಲದೇ ಇವನು ಅಲ್ಲಿರುವಂಥ ಜನರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾನೆ. ಇದರಿಂದ ಅಲ್ಲಿದ್ದಂತಹ ಆ ಸರೌಂಡಿಂಗ್ಸಲ್ಲಿದ್ದಂತಹ ಕ್ರೈಸ್ತ ಸಂಪ್ರದಾಯದಂತಹ ಧರ್ಮಗುರುಗಳು ಇವನು ಏನೋ ಮಾಯಾಜಾಲ ಮಾಂತ್ರಿಕತೆಯನ್ನು ಮಾಡ್ತಾ ಇದ್ದಾನೆ, ಆದ್ದರಿಂದ ಇವನು ಸರಿಯಲ್ಲ ಅಂದ್ಬಿಟ್ಟು ಅವನ್ನ ಜೈಲ್ಗೆ ಹಾಕಿಸ್ಬಿಡ್ತಾರೆ. ಬಟ್ ಇದನ್ನು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಲೋಪದೋಷಗಳು ಇದೆಯಾ ಅಂತ ನೋಡಿದಾಗ ಅವನಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಚಟುವಟಿಕೆನೂ ಕಾಣಿಸೋದಿಲ್ಲ. ಕೆಲವ್ರು ಬಂದ್ಬಿಟ್ಟು ಅರಿಗೋ ಹತ್ರ ಕೇಳ್ಕೊತಾರೆ, ಇದನ್ನೆಲ್ಲ ನಿಲ್ಲಿಸ್ಬಿಡಿ, ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಿದಾಗ ಅರಿಗೋ ಸರಿ ಇವ್ರ ಮಾತು ಬೆಲೆ ಕೊಟ್ಬಿಟ್ಟು ಅವನು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡೋದನ್ನು ನಿಲ್ಲಿಸ್ಬಿಡ್ತಾನೆ. ಅದಾಗಿದ ತಕ್ಷಣ ಮಾರನೇ ದಿನಕ್ಕೆ ತಿರ್ಗಾ ಪೇಷಂಟ್ಸ್ಗಳು ಬರ್ತಾರೆ. ತನ್ನಲ್ಲಾಗ್ತಾ ಇರೋವಂಥ ನೋವುಗಳನ್ನ ಅವ್ರು ಹೇಳ್ಕೊಂಡಾಗ ಇವನ ಮನಸ್ಸು ತಿರ್ಗಾ ಕರ್ಗೋಗ್ಬಿಡುತ್ತೆ. ಆ ಪೇಷಂಟ್ಸ್ಗಳ ಕಷ್ಟವನ್ನು ನೋಡೋಕೆ ಆಗದೇನೆ ಅವನು ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಮತ್ತೆ ಪ್ರಾರಂಭ ಮಾಡಿಬಿಡ್ತಾನೆ. ಅದಾದಮೇಲೆ ತಿರ್ಗಾ ಅವನ್ನ ಎತ್ಕೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. ಜೈಲ್ಗೆ ಹೋದ್ಮೇಲೆ ಅರಿಗೋಗೆ ಸುಮ್ಮನೆ ಇರಲ್ಲ. ಅಲ್ಲೂ ಜೈಲಲ್ಲಿ ಅಲ್ಲಿರೋವಂಥ ಖೈದಿಗಳಿಗೆಲ್ಲ ಅವನು ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಅವನು ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾನೆ. ಖೈದಿಗಳಿಗೂ ವಾಸಿ ಆಗ್ತಾ ಇರುತ್ತೆ. ಜೈಲಲ್ಲಿ ಇರೋವಂಥ ಅಧಿಕಾರಿಗಳೂ ಇವನಿಂದ ಟ್ರೀಟ್ಮೆಂಟನ್ನು ತೊಗೊತಾ ಇರ್ತಾರೆ. ಆದ್ರಿಂದ ಅವ್ನು ಜೈಲ್ಗೆ ಹೋದ್ರೂ ಅದೊಂದು ಕ್ಲಿನಿಕ್ ಥರನೇ ಅವನಿಗೆ ಅದು ಸೆಟಪ್ ಆಗೋಗಿರುತ್ತೆ. ಈ ಅರಿಗೋಯಿಂದ ಉಪಕಾರವನ್ನು ಪಡೆದಂತಹ ಎಷ್ಟೋ ಸಾವಿರ ರೋಗಿಗಳು ನಮಗೆ ಟ್ರೀಟ್ಮೆಂಟ್ ಕೊಟ್ಟಂತಹ ಡಾಕ್ಟ್ರು ಹೋಗಿ ಜೈಲಲ್ಲಿದ್ದಾರೆ, ಆದ್ರಿಂದ ಅವ್ರಿಗೆ ಯಾವುದೋ ಒಂದು ಸಹಾಯ ಮಾಡೋಣ ಅಂದ್ಬಿಟ್ಟು ಎಲ್ರೂ ಒಂದು ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಆಗಿನ ಕಾಲಕ್ಕೇ ಸುಮಾರು $8,40,000 ಆಗಿನ ಕಾಲದಲ್ಲೇ ಎಲ್ಲ ಸೇರಿಸಿ ಸಂಗ್ರಹಿಸಿ ಅರಿಗೋ ಇದ್ದಂತಹ ಜೈಲ್ಗೆ ಕಳಿಸಿದಾಗ ಅರಿಗೋ ಅದನ್ನು ಸ್ವೀಕಾರ ಮಾಡದೆ ನಯಾ ಪೈಸೆ ಯಾವುದನ್ನು ಇಟ್ಕೊಳ್ದೆ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಬಿಡ್ತಾನೆ. ಅದಾಗಿ ಎಷ್ಟೋ ವರ್ಷಗಳ ಆದಮೇಲೆ ಅವತ್ತು 1971ನೇ ಇಸ್ವಿ ಜನವರಿ 11ನೇ ತಾರೀಕು ಒಂದು ರಸ್ತೆ ಅಪಘಾತದಲ್ಲಿ ಅರಿಗೋ ಪ್ರಾಣವನ್ನು ಬಿಟ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಸಾವಿರಾರು ಜನ ಆತನ ಅಂತಿಮ ಯಾತ್ರೆಗೆ ಕೈ ಜೋಡಿಸ್ತಾರೆ. ಎಷ್ಟೊಂದು ಜನ ಭಾವಪರವಶರಾಗೋಗ್ತಾರೆ. ಎಷ್ಟೊಂದು ಜನ ತುಂಬ ದುಃಖದಿಂದ ಅಳ್ತಾ ಇರ್ತಾರೆ.
ಈ ರೀತಿಯಾಗಿ ಅರಿಗೋವಿನ ಲೈಫ್ ಜರ್ನಿ ಮುಗಿಯುತ್ತೆ. ಬಟ್ ಈ ಅರಿಗೋವಿನ ಶಕ್ತಿಗೆ ಕಾರಣ ಏನು ಅಂತ ನೋಡೋದಾದರೆ, ಅರಿಗೋನೇ ಒಂದ್ಸರಿ ಒಬ್ರು ಕೇಳ್ತಾರೆ. ಆಗ ಅರಿಗೋ ಹೇಳ್ತಾನೆ, ರಾತ್ರಿ ಹೊತ್ತು ಡಾಕ್ಟರು ಹಾಕೊತಾರಲ್ಲ ಕೋಟು, ಆ ಥರ ಹಾಕ್ಕೊಂಡು ಒಬ್ಬ ವ್ಯಕ್ತಿ ನನಗೆ ಆಗಾಗ ಕಾಣಿಸ್ಕೊತಾ ಇದ್ದ. ಅವನು ಬೇರೆ ಬೇರೆಯಾದಂತಹ ಡಾಕ್ಟರ್ಗಳ ಜೊತೆ ಚರ್ಚೆ ಮಾಡ್ತಾ ಇರೋದನ್ನೆಲ್ಲ ನನಗೆ ಕಾಣಿಸ್ತಾ ಇತ್ತು. ಅಸಾಧ್ಯವಾಗಿರುವಂಥ ರೋಗಗಳನ್ನ ಗುಣಪಡಿಸೋದಕ್ಕೆ ಆತ ಸಿದ್ಧ ಆಗ್ತಾ ಇದ್ದ. ಕೊನೆಗೆ ಆತ ಯಾರು ಅಂತ ನನಗೆ ಹೇಳ್ದ. ಆತನೇ ಡಾಕ್ಟರ್ ಫ್ರಿಟ್ಸ್. ಸೆಕೆಂಡ್ ವರ್ಲ್ಡ್ ವಾರ್ ನಡೆಯುವಂಥ ಸಂದರ್ಭದಲ್ಲಿ ಡಾಕ್ಟರ್ ಫ್ರಿಟ್ಸ್ ಅವರು ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲೇ ಅವರು ತೀರ್ಕೊಂಡ್ಬಿಡ್ತಾರೆ. ಈ ಜನರ ಸಂಕಟ ನೋವನ್ನು ನೋಡಿ ಅವ್ರಿಗೆ ಏನಾದರೂ ಒಂದು ರೀತಿಯಲ್ಲಿ ನಾನು ಸಹಾಯ ಮಾಡಬೇಕು ಅಂತ ನನಗೆ ತೀವ್ರವಾದಂಥ ಹಂಬಲ ಇದೆ. ನನಗೆ ದೇಹ ಇಲ್ಲದೆ ಇದ್ರೂ ನನ್ನಲ್ಲಿದ್ದಂಥ ಅದೇ ವ್ಯಕ್ತಿತ್ವ, ನನಗಿದ್ದಂಥ ಜ್ಞಾಪಕ ಶಕ್ತಿ, ನನ್ನಲ್ಲಿದ್ದಂಥ ಸ್ಕಿಲ್ಸ್ ಎಲ್ಲ ನನ್ನ ಜೊತೆ ಈಗಲೂ ಇದೆ. ಅವುಗಳನ್ನ ಯಾವುದನ್ನು ನಾನು ಇನ್ನೂ ಮರ್ತಿಲ್ಲ. ನನಗೆ ದೇಹ ಇಲ್ಲ, ಆದ್ದರಿಂದ ನಾನು ನಿನ್ನ ಮೂಲಕ ನಾನು ಕೆಲಸವನ್ನು ಮಾಡ್ತೀನಿ. ಆದ್ದರಿಂದ ನಾನು ನಿನ್ನ ದೇಹದ ಮೂಲಕ ನಾನು ಕೆಲಸವನ್ನು ಮಾಡ್ತೀನಿ. ಡಾಕ್ಟರ್ ಫ್ರಿಟ್ಸ್ ಅವರು ಅರಿಗೋ ದೇಹದಲ್ಲಿ ಬಂದಾಗ ಅರಿಗೋಗೆ ಯಾವುದೇ ರೀತಿಯಾದಂತಹ ಅಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅನ್ನೋಂಥ ಪ್ರಜ್ಞೆ ಅರಿಗೋಗೆ ಇರೋದಿಲ್ವಂತೆ. ಆ ಸಮಯದಲ್ಲಿ ನಡೆ ನುಡಿ ಆಚಾರ ವಿಚಾರ ಎಲ್ಲ ಸಂಪೂರ್ಣವಾಗಿ ಬದಲಾಗ್ತಾ ಇತ್ತು. ಇದೊಂದು ಕಲ್ಪನೆ ಅಲ್ಲ, ಇದು ನಿಜವಾಗ್ಲೂ ನಡೆದಂತಹ ಘಟನೆ. ಇದು ಸಾವಿರಾರು ಜನ ತನ್ನ ಕಣ್ಣಾರೆ ನೋಡಿದಂತಹ ಘಟನೆ. ಇದೆಲ್ಲ ನೋಡಿದ್ಮೇಲೆ ಒಂದು ಸ್ಮಾಲ್ ಕನ್ಕ್ಲೂಷನ್ಗೆ ಬರೋದಾದರೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆ ವ್ಯಕ್ತಿಯಲ್ಲಿ ಇದ್ದಂತಹ ಸಾಮರ್ಥ್ಯ, ಸಂಸ್ಕೃತಿ, ಅಭಿರುಚಿ ಇವೆಲ್ಲ ನಾಶ ಆಗೋದಿಲ್ಲ. ಇಂಥ ವಿಚಾರಗಳ ಮೇಲೆ ನಾವು ಸ್ಪಷ್ಟವಾಗಿ ಕುರಿತು ಆಲೋಚನೆ ಮಾಡಿದಾಗ ನಮ್ಮ ಜೀವನದ ಥಿಂಕಿಂಗು, ನಮ್ಮ ವೇ ಆಫ್ ಲಿವಿಂಗು ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಯಾವುದೋ ಒಂದು ರೀತಿಯಾದಂತಹ ಇಂಪ್ಯಾಕ್ಟನ್ನು ಖಂಡಿತವಾಗ್ಲೂ ನೀಡಿರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಅದಾದಮೇಲೆ ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಒಂದು ರೀತಿಯಾದಂಥ ಉಪಯೋಗ ಬರುವಂಥ ಕಂಟೆಂಟನ್ನೇ ನಾನು ಹಾಕಿರ್ತೀನಿ. ಇದಾದಮೇಲೆ ಮುಂದಕ್ಕೂ ಇನ್ನೂ ಕೆಲವು ಅಮಾನುಷವಾದಂಥ ಘಟನೆಗಳನ್ನ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಹಂಚ್ಕೊತೀನಿ. ಸೊ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ಎಂದೆಂದಿಗೂ ಇರಬೇಕು. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.